ನಿಮಗೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಥವಾ CT ಸ್ಕ್ಯಾನ್ ಅಲ್ಲಿ ಕಿಡ್ನಿ ಸ್ಟೋನ್ ಆಗಿದೆ ಅಂತ ಗೊತ್ತಾಗಿತ್ತು, ಆದ್ರೆ ಪೇನ್ ಇರಲಿಲ್ಲ. ಈಗ ಮನೆಯಲ್ಲಿ ಇದ್ದಾಗ ಸಿವಿಯರ್ ಪೇನ್ ಬಂದಿದೆ ಅಂತ ಹೇಳಿದಾಗ ಮನೆಯಲ್ಲಿ ಯಾವ ರೀತಿ ಎಚ್ಚರ ವಹಿಸಬೇಕು ಅಂತ ಹೇಳ್ತಾನೆ. ಮೊದಲನೇದಾಗಿ ನೀವು ನೀರಿನ ಅಂಶ 2.5 ಲೀಟರ್ ವಾಟರ್ ತಗೊಂಡ್ರೆ ಸಾಕಾಗುತ್ತೆ. ಹೆಚ್ಚಿಗೆ ನೀರಿನ ಅಂಶ ತಗೊಂಡಾಗ ನಿಮ್ಗೆ ಕಿಡ್ನಿ ಸ್ಟೋನ್ ಯುರೇಟರ್ ನಲ್ಲಿ ಅಬ್ಸ್ಟ್ರಕ್ಷನ್ ಆಗಿದೆ ಅಂತ ಹೇಳಿದಾಗ ಅದರಿಂದ ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಅದರಿಂದ ನಿಮ್ಗೆ 2.5 ಲೀಟರ್ ವಾಟರ್ ಸಾಕಾಗುತ್ತೆ. ಮತ್ತೆ ರೀಸೆಂಟ್ ಅಥವಾ ವಿತಿನ್ ಎ ವೀಕ್ ಅಲ್ಲಿ ನೀವು ಸಿರಮ್ ಕ್ರಿಯಾಟಿನಿನ್ ಅಥವಾ ಕಿಡ್ನಿ ಫಂಕ್ಷನ್ ಟೆಸ್ಟ್ ಏನಾದ್ರು ಮಾಡಿಸಿದ್ರೆ ಅದು ನಾರ್ಮಲ್ ಇದ್ರೆ ನೀವು ಒಂದು ಪೇನ್ ಕಿಲ್ಲರ್ ಮಾತ್ರ ತಗೋಬಹುದು. ಬಟ್ ಅದು ಮಾಡಿಸಿಲ್ಲ ಅಂತ ಹೇಳಿದ್ರೆ ಓವರ್ ದ ಕೌಂಟರ್ ಪೇನ್ ಕಿಲ್ಲರ್ ಮಾತ್ರ ತಗೋಬೇಡಿ. ಯಾಕಂದ್ರೆ ಸ್ಟೋನ್ ಅಬ್ಸ್ಟ್ರಕ್ಷನ್ ಆಗಿದ್ದಾಗ ಕಿಡ್ನಿ ಆಲ್ರೆಡಿ ಸ್ಟ್ರೆಸ್ ಅಲ್ಲಿ ಇರುತ್ತೆ. ನೀವು ನೆಫ್ರೋಟಾಕ್ಸಿಕ್ ಡ್ರಗ್ ಅಂದ್ರೆ ಕಿಡ್ನಿಗೆ ತೊಂದರೆ ಮಾಡುವಂತಹ ಮಾತ್ರೆಗಳನ್ನ ತಗೋಬಾರದು. ಮೂರನೇದು, ಮನೆಯಲ್ಲೇ ನೀವು ರೆಸ್ಟ್ ಮಾಡಿದಾಗ ನಿಮ್ಗೆ ವಾಮಿಟಿಂಗ್, ವಾಂತಿ ಅಥವಾ ಫೀವರ್ ಏನಾದ್ರು ಬರ್ತಾ ಇದೆ ಅಂದ್ರೆ ಇಮಿಡಿಯೇಟ್ಲಿ ನೀವು ಯೂರೋಲಜಿಸ್ಟ್ ಡಾಕ್ಟರ್ನ ಮೀಟ್ ಮಾಡಬೇಕು.